ಬಿಲ್ಲಾರಂಗ ಭಾಷಾ ಈ ಸಿನಿಮಾದಿಂದ ಕಿಚ್ಚನ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ಈ ಪೋಸ್ಟರ್ ನೋಡಿದವರೆಲ್ಲ ಹೇಳ್ತಿರುವುದು ಒಂದೇ, ನಕ್ಕನ್ ಬೆಂಕಿ ಚಿಂದಿ ಅಂತ. ಆಫ್ಟರ್ ಲಾಂಗ್ ಟೈಮ್ ಒಂದು ಪೋಸ್ಟರ್ ಗೆ ಇಷ್ಟೊಂದು ಪಾಸಿಟಿವ್ ವೈಬ್ಸ್ ಎಲ್ಲಾ ಕಡೆಯಿಂದ ಬರ್ತಿದೆ. ಪೋಸ್ಟರ್ ಮಾತ್ರ ಒಳ್ಳೆ ಕ್ವಾಲಿಟಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಟಾಪ್ ನಾಚ್ ಅಂತಾನೆ ಹೇಳ್ಬಹುದು. ಎಷ್ಟೇ ವರ್ಷಗಳು ಕಳೆದರೂ ಕಿಚ್ಚನ ಆ ಯಂಗ್ ಮ್ಯಾನ್ ಲುಕ್ ಮಾತ್ರ ಬದಲಾಗ್ಲಿಲ್ಲ, ಹಾಗೇ ಇದೆ. ಆದ್ರೆ ಪ್ರಪಂಚದಲ್ಲಿರುವ ಎಲ್ಲರಿಗೂ ಈ ಪೋಸ್ಟರ್ ಇಷ್ಟವಾದರೆ ನಮ್ಮ ಕನ್ನಡದ ಭೋಜ್ಪುರಿ ಆಕ್ಟರ್ ಜಾಲಹಳ್ಳಿ ಜಲಗಾರನ ಶಾ ಬ್ರಿಟಿಷ್ ನವರಿಗೆ ಈ ಪೋಸ್ಟರ್ ಇಷ್ಟವಾಗ್ಲಿಲ್ಲ. ಯಾಕಂದ್ರೆ ಈ ಪೋಸ್ಟರ್ ಅಷ್ಟೊಂದು ಹೈ ಕ್ವಾಲಿಟಿಯಲ್ಲಿದೆ. ನಮ್ಮ ಡೆವಿಲ್ ಅಣ್ಣನ ಪೋಸ್ಟರ್ ಕೂಡ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿರುವ ಕೆಂಪಣ್ಣ ಅಂಗಡಿಯಲ್ಲಿ ಕೈನ್ ಮಾಸ್ಟರ್ ನಲ್ಲಿ ಡಿಸೈನ್ ಮಾಡಿರುವ ಪೋಸ್ಟರ್ ರೀತಿ ಇದೆ. ಅದಕ್ಕೆ ಇವರೆಲ್ಲ ಇಷ್ಟೊಂದು ಉರ್ಕೊಳ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಆ ರೀತಿ ಇದೆ ಗುರು ಪೋಸ್ಟರ್, ನಕ್ಕನ್ ನೋಡಿದ್ರೆ ಸೈಕ್ ಆಗ್ಬೇಕು. ಕಿಚ್ಚನ ಆ ಬೆಂಕಿ ಲುಕ್ ಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಇನ್ನು ಈ ಪೋಸ್ಟರ್ ನಲ್ಲಿ ಏನಿದೆ ಅಂದ್ರೆ, ಅಲ್ಲೊಂದು ಹಿಮ ಪ್ರದೇಶ, ಅಲ್ಲಿಗೆ ಕಿಚ್ಚ ಸುದೀಪ್ ಅವರು ಹೋಗಿರ್ತಾರೆ. ಅಲ್ಲಿ ಒತ್ತಿ ಉರಿಯುತ್ತಿರುವ ಕಟ್ಟಡ, ಆ ಕಟ್ಟಡದ ಕಡೆ ಮುಖ ಮಾಡಿ ನಿಂತಿರುವ ಕಿಚ್ಚ ಸುದೀಪ್ ಅವರ ಹಣೆಯ ಮೇಲಿರುವ ಕನ್ನಡಕದಲ್ಲಿ ಅದರ ಪ್ರತಿಬಿಂಬ ಕಾಣುತ್ತೆ. ಇವೆಲ್ಲ ಅಂಶಗಳು ಆ ಪೋಸ್ಟರ್ ನಲ್ಲಿ ಇದೆ. ಈ ಬಿಲ್ಲಾರಂಗ ಭಾಷಾ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ಭಂಡಾರಿ ಅವರು ಕರೆಕ್ಟ್ ಆಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಹಾಗೂ ಸ್ಟೋರಿ ಮೇಲೆ ವರ್ಕ್ ಮಾಡಿದ್ರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗಬಹುದು. ಆದ್ರೆ ಒಂದು ಡೌಟ್ ಕೂಡ ಇದೆ, ಈ ಪೋಸ್ಟರ್ ನಲ್ಲಿರುವ ವ್ಯಕ್ತಿ ಯಾರು? ಬಿಲ್ಲನ, ರಂಗನ, ಇಲ್ಲ ಭಾಷಾನ ಅಂತ ನನಗೆ ಡೌಟ್. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಟ್ರಿಬಲ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಆ ಮೂರು ವ್ಯಕ್ತಿಗಳಲ್ಲಿ ಈ ವ್ಯಕ್ತಿ ಯಾರು ಅನ್ನೋದೇ ದೊಡ್ಡ ಡೌಟ್. ಇನ್ನೇನು ಶೂಟಿಂಗ್ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾದಲ್ಲಿ ಯಾರೆಲ್ಲ ಆಕ್ಟರ್ ಗಳು ಆಕ್ಟಿಂಗ್ ಮಾಡ್ತಾರೆ ಅಂತ ಒಂದೊಂದೇ ರಿವೀಲ್ ಆಗೋದು ಬಾಕಿ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.